ಅಪೋಲೋ ಹಾಸ್ಪಿಟಲ್ಸ್ ಪ್ರೆಸೆಂಟ್ಸ್ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ. ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ. ಇಡೀ ದೇಶವೇ ಕೋವಿಡ್-19 ನಿಂದ ನಲುಗಿ ಹೋಗಿದೆ. ಮಾರಣಾಂತಿಕ ವೈರಸ್ ಜನರ ಜೀವವನ್ನೇ ಹೊತ್ತೊಯ್ತಾ ಇದೆ. ಭಾರತ ವೈರಸ್ ಅನ್ನ ಮೆಟ್ಟಿ ನಿಲ್ಲೋದಕ್ಕೆ ನಾನಾ ತಂತ್ರಗಳನ್ನು ಅನುಸರಿಸ್ತಾ ಇದೆ. ಕೊರೋನಾ ಕಂಟ್ರೋಲ್ಗೆ ತರುವಂತಹ ನಿಟ್ಟಿನಲ್ಲಿ ಪ್ರತಿನಿತ್ಯವೂ ಹೋರಾಡ್ತಾ ಇದೆ. ಇದರಲ್ಲಿ ಕೊರೋನಾ ವಾರಿಯರ್ಸ್ಗಳಾದಂತಹ ವೈದ್ಯರದು ಬಹುಮುಖ್ಯ ಪಾತ್ರ. ಪ್ರತಿನಿತ್ಯ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ವೈರಸ್ ವಿರುದ್ಧ ಹೋರಾಡಿ ಜನರ ಜೀವವನ್ನ ಉಳಿಸುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೋವಿಡ್-19ಗೆ ಅಪೋಲೋ ಆಸ್ಪತ್ರೆ ಯಾವ ರೀತಿ ಶ್ರಮಿಸ್ತಾ ಇದೆ, ಕೊರೋನಾ ರೋಗಿಗಳಿಗೆ ಚಿಕಿತ್ಸೆ ಯಾವ ರೀತಿ ಕೊಡಲಾಗ್ತಾ ಇದೆ, ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನ್ ಕೋವಿಡ್ ರೋಗಿಗಳಿಗೆ ಹೇಗೆ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದೆ, ಹೃದ್ರೋಗದಿಂದ ಬಳಲ್ತಾ ಇರೋರಿಗೆ ಕೋವಿಡ್ ದೃಢಪಟ್ಟಲ್ಲಿ ಅವರ ಆರೋಗ್ಯದಲ್ಲಿ ಉಂಟಾಗತಕ್ಕಂತ ತೊಂದರೆಗಳಾದ್ರೂ ಏನೆಲ್ಲ ಕಾಂಪ್ಲಿಕೇಶನ್ಸ್ ಗಳಿರುತ್ತೆ, ವೈರಸ್ ವಿರುದ್ಧ ಹೋರಾಡುವಲ್ಲಿ ವೈದ್ಯರ ಪಾತ್ರ ಮತ್ತು ಆಸ್ಪತ್ರೆಯ ಫೆಸಿಲಿಟೀಸ್ ಹೇಗಿದೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ಬೆಳಕು ಚೆಲ್ಲುತ್ತೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಅಪೋಲೋ ಆಸ್ಪತ್ರೆಯ ಡೈರೆಕ್ಟರ್ ಕ್ಯಾಥ್ಲ್ಯಾಬ್, ಸೀನಿಯರ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರ್ತಕ್ಕಂಥ ಡಾಕ್ಟರ್ ಗಿರೀಶ್ ಬಿ ನಮಸುಂಡಿಯವರು. ಬನ್ನಿಯವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ ಸರ್, ಮೊದಲಿಗೆ ಕೊರೋನಾ ವಾರಿಯರ್ ಆಗಿದ್ದೀರಿ ತಾವು ಕೂಡ. ಸಾಕಷ್ಟು ಸಂದಿಗ್ಧ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ತಾವು ತಮ್ಮ ಕಾರ್ಯಕ್ಷಮತೆಯನ್ನು ಮೆಚ್ಚಲೇಬೇಕು. ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮೊದಲಿಗೆ ಧನ್ಯವಾದ. ನಾವು ಇತ್ತೀಚಿನ ನಿರ್ಮಾಣಗಳಲ್ಲಿ ನೋಡ್ತಾ ಇದ್ದೀವಿ ಸರ್, ಕೋವಿಡ್ ಕೇಸಸ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ರೀತಿಯಲ್ಲಿ ಜನರಲ್ಲಿ ಆತಂಕ ಕೂಡ ದುಪ್ಪಟ್ಟಾಗ್ತಾ ಇದೆ. ಎಲ್ಲಿ ಯಾವ ರೀತಿ ಚಿಕಿತ್ಸೆ ಕೊಡ್ತಾ ಇದೆಯೋ ಏನೋ ಎತ್ತ ಒಂದು ಗೊತ್ತಾಗ್ತಾ ಇಲ್ಲ. ಕೆಲವರು ಬೇಗ ಗುಣಮುಖರಾಗ್ತಿದ್ದಾರೆ, ಕೆಲವರಲ್ಲಿ ರಿಪೀಟ್ ಆಗ್ತಾ ಇದೆ. ಎಲ್ಲ ಗೊಂದಲಗಳ ನಡುವೆ ಅಪೋಲೋ ಆಸ್ಪತ್ರೆ ಒಂದು ಕಡೆ ಸದ್ದು ಮಾಡ್ತಾ ಇದೆ. ಜನಸಾಮಾನ್ಯರಿಗೆ ಒಳ್ಳೆ ರೀತಿಯ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಜನರು ಬೇಗ ಗುಣಮುಖರಾಗಿ ಹೊರಗಡೆ ಬಂದು ಒಳ್ಳೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ, ಇಂತಹ ಸಂದಿಗ್ಧ ಪರಿಸ್ಥಿತಿಯ ಸಂದರ್ಭದಲ್ಲಿ ಅಪೋಲೋ ಆಸ್ಪತ್ರೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ? ಥ್ಯಾಂಕ್ ಯು. ತಮ್ಮ ಒಂದು ಮಾಧ್ಯಮದವ್ರದ್ದು ರೋಲ್ ಭಾಳ ಇಂಪಾರ್ಟೆಂಟ್ ಟು ಟೆಲ್ ದ ಫ್ಯಾಕ್ಟ್ಸ್ ಆ್ಯಂಡ್ ದಿ ಫೈಟಿಂಗ್ ಸ್ಟೋರೀಸ್ ಆಫ್ ಭಾಳ ಜನ, ವೈದ್ಯರಷ್ಟೇ ಅಲ್ಲ, ನರ್ಸಸ್, ವಾರ್ಡ್ ಬಾಯ್ಸ್, ದ ಕ್ಲೀನರ್ಸ್, ದಿ ಅಡ್ಮಿನಿಸ್ಟ್ರೇಟರ್ಸ್, ಪ್ರತಿಯೊಬ್ಬರು ತಮ್ಮ 100% ಕಮಿಟ್ಮೆಂಟ್ ಈ ಸಮಯದಲ್ಲಿ ಕೊಡ್ತಿದ್ದಾರೆ. ಈಗ ಒಂದು ಖಾಸಗಿ ಆಸ್ಪತ್ರೆ ಅಂದಮೇಲೆ ಜನದ ಎಕ್ಸ್ಪೆಕ್ಟೇಷನ್ಸ್ ಭಾಳ ಜಾಸ್ತಿ ಇರ್ತದೆ. ಅವರಿಗೆ ನಾವು ಎಷ್ಟೇ ಆಗಲಿ, ನಾವು ಒಬ್ಬರು ನಮ್ಮ ಪ್ರೀತಿಸಿದವ್ರನ್ನ ನಾವು ಕರ್ಕೊಂಬಂದಾಗ ನಾವು ಏನೇ ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ, ಸರಿ ಮಾಡಿ ಕಳಿಸ್ಕೊಡಿ ಅಂತ. ಜನ ಏನು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ, ನಾವು ಕೋಟಿಗಟ್ಟಲೆ ಖರ್ಚು ಮಾಡಿದ್ರು ಸೈನ್ಸಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಇದ್ರೇ ನಾವು ಉಳ್ಸೋಕ್ಕಾಗತ್ತೆ. ಬಟ್ ವಿ ಗ್ಯಾರಂಟಿ ಅಟ್ ಅಪೋಲೋ ಇದು ಒಂದು ಈ ಭಾರತದ ಅತಿ ಅಡ್ವಾನ್ಸ್ಡ್ ಆ್ಯಂಡ್ ಓಲ್ಡೆಸ್ಟ್ ಕಾರ್ಪೊರೇಟ್ ಹಾಸ್ಪಿಟಲ್ ಅಂತ ಹೇಳ್ತೀವಿ. ಅದರರ್ಥ ಏನು ಅಂದರೆ, ಲಾಸ್ಟ್ 36 ವರ್ಷದಿಂದ ಇವರು ಯಾವುದೇ ರೋಗವನ್ನು ಟ್ರೀಟ್ ಮಾಡಬೇಕು ಅಂದರೆ ಒಂದು ಸ್ಕಿಲ್ ಸೆಟ್ ಅನ್ನೋದು ಬೇಕು. ಅಂದರೆ ಇರುವಂಥ ಸಿಬ್ಬಂದಿಯಲ್ಲಿ ವೈದ್ಯರೇ ಆಗಲಿ, ನರ್ಸ್ಗಳೇ ಆಗಲಿ, ಸಪೋರ್ಟ್ ಸ್ಟಾಫೇ ಆಗಲಿ, ದೇ ನೀಡ್ ಟು ಹ್ಯಾವ್ ದ ಹೈಯೆಸ್ಟ್ ಕಾಂಪಿಟೆನ್ಸ್ ಲೆವೆಲ್. ಅಂದರೆ ಕ್ಷಮತೆ ಜಾಗತಿಕ ಮಟ್ಟದಲ್ಲಿರಬೇಕು, ಲೋಕಲ್ ಮಟ್ಟದಲ್ಲಿರ್ಬೋದು. ಸೊ ದೇ ಹ್ಯಾವ್ ಇನ್ವೆಸ್ಟೆಡ್ ಭಾಳ ಸಮಯವನ್ನು ಜನರ ಕ್ಷಮತೆಯನ್ನು ಇಂಪ್ರೂವ್ ಮಾಡೋದ್ರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬರು, ಆ್ಯಸ್ ಯು ಸೆಡ್, ಇಟ್ ಈಸ್ ಅ ವಾರ್ ಆ್ಯಂಡ್ ಎವ್ರಿಬಡಿ ಈಸ್ ಅ ವಾರಿಯರ್ ಇನ್ ದಿಸ್. ಅಪೋಲೋ ಆಸ್ಪತ್ರೆಯಲ್ಲಿ ಏನು ಬದಲಾವಣೆ ಮಾಡಿದ್ದೀವಿ ಅಂದರೆ, ಇದು ಒಂದು ಭಾಳ ಸೋಂಕಿನ ರೋಗ. ಅಂದರೆ ಒಬ್ಬ ಮನುಷ್ಯನ ಉಸಿರಾಟದಿಂದ ಇನ್ನೊಬ್ಬರಿಗೆ ಬರುವಂಥ ಚಾನ್ಸ್ ಇರ್ತದೆ. ಹೀಗಿದ್ದಾಗ ಹಾಸ್ಪಿಟಲ್ ಅನ್ನೋದು ನೂರಾರು ಜನ ಬಂದು ಹೋಗುವಂಥ ಜಾಗ. ರೋಗಿನೂ ಇರ್ತಾರೆ, ರೋಗಿಗಳ ಸಂಬಂಧಿಕರು ಇರ್ತಾರೆ. ಹಾಗಿದ್ದಾಗ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ದ್ಯಾಟ್ ರೋಗ ಬಂದಿರೋರು ಅಥವಾ ರೋಗ ಲಕ್ಷಣ ಇರೋರು ಬೇರೆಯವ್ರ ಜೊತೆ ಕಾಂಟ್ಯಾಕ್ಟಿಗೆ ಬರಬಾರ್ದು ಅನ್ನೋದು ಅತಿ ಮುಖ್ಯ. ಇದಕ್ಕಾಗಿ ಭಾಳಷ್ಟು ಬದಲಾವಣೆಯನ್ನು ನಾವು ಭಾಳ ಶಾರ್ಟ್ ಟೈಮಲ್ಲಿ ಮಾಡಬೇಕಾಗಿ ಬಂತು. ಮಹಾರಾಷ್ಟ್ರದಲ್ಲಿ ಯಾವಾಗ ಕೇಸ್ ಜಾಸ್ತಿ ಆಗ್ತಾ ಹೋಯ್ತೋ, ಕರ್ನಾಟಕದಲ್ಲಿ ನಮ್ಮದು 4 ಆಸ್ಪತ್ರೆಗಳಿದೆ. AC ಎಲ್ಲನೂ ಸ್ಪ್ಲಿಟ್ ಮಾಡಬೇಕು. ಯಾಕಂದರೆ
ಈಗ ಯಾರಾದರೂ ಕೋವಿಡ್ ಪಾಸಿಟಿವ್ ಇರೋ ಪೇಷಂಟ್ ಗಾಳಿ ಅಲ್ಲಿ ಹೋಗಿ ಇನ್ನೊಂದು ರೂಮಿಗೆ ಬರಬಾರ್ದು, ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಹೀಗಾಗಿ ಹೋಲ್ ಇನ್ಫ್ರಾಸ್ಟ್ರಕ್ಚರ್ನ ಯು ಹ್ಯಾವ್ ಟು ಸೆಗ್ರಿಗೇಟ್. ಒಂದು ಆಸ್ಪತ್ರೆನ ಕಂಪ್ಲೀಟ್ ಆಗಿ ಕೋವಿಡ್ಗೆ ಅಂತಾನೆ ಕೊಟ್ಬಿಟ್ಟಿದ್ದೀವಿ ಜಯನಗರ ಆಸ್ಪತ್ರೆಯಲ್ಲಿ. ಇಟ್ಸ್ ಅ ವೆರಿ ಅಡ್ವಾನ್ಸ್ಡ್ ಹಾಸ್ಪಿಟಲ್. ವಿ ಹ್ಯಾವ್ MRI, ವಿ ಹ್ಯಾವ್ CT ಸ್ಕ್ಯಾನ್, ಕ್ಯಾತ್ ಲ್ಯಾಬ್ ಎಲ್ಲ ಇದೆ. ಹೀಗಾಗಿ ಯಾವುದೇ ರೋಗಿಗೂ ಯಾವ ಕೋವಿಡ್ ಪೇಷಂಟ್ ಇದ್ರೂ ಕೋವಿಡ್ ಇಲ್ಲದೆ ಇರೋ ಸಮಯದಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತೆ ಎಕ್ಸಾಕ್ಟ್ ಸೇಮ್ ಟ್ರೀಟ್ಮೆಂಟ್ ಇಸ್ ಅವೈಲೇಬಲ್. ಬಿಕಾಸ್ ಒನ್ ಫುಲ್ಲಿ ಫರ್ನಿಶ್ಡ್ ಸ್ಟ್ರಕ್ಚರ್ಡ್ ಹಾಸ್ಪಿಟಲ್ ಬರೀ ಕೋವಿಡ್ ಕೇರ್ಗೆ ಅಂತಾನೆ ಕೊಟ್ಟಿದ್ದೀವಿ. ಎರಡನೇದಾಗಿ ನಮ್ಮ ಸಿಬ್ಬಂದಿಗಳಲ್ಲಿ ನಾವು ಒಂದು ಮೂರು ಗುಂಪುಗಳನ್ನಾಗಿ ಮಾಡಿರ್ತೀವಿ. ಯಾಕಂದರೆ ತಮ್ಮ ದೃಷ್ಟಿಗೆ ಇದು ಬರಬೇಕು, ನಮ್ಮ ಅಪೋಲೋ ಆಸ್ಪತ್ರೆಯಲ್ಲಿ ಕರ್ನಾಟಕ ರೀಜನಲ್ಲೇ 366 ಸಿಬ್ಬಂದಿಗಳು ನಾವು ಪಾಸಿಟಿವ್ ಆಗಿದ್ದೀವಿ. ಆ್ಯಂಡ್ ಆಗಲೇ ಮತ್ತೆ ವಾಪಸ್ ಕೆಲಸಕ್ಕೆ ಬಂದಿದ್ದಾರೆ. ಅದರಲ್ಲಿ ಇಬ್ಬರೇ ICUಗೆ ಹೋಗಿ ಬಂದಿರೋದು, ಉಳಿದವರೆಲ್ಲ ತಾವೇ ರಿಕವರ್ ಆಗಿ ಮತ್ತೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ. ಸೊ ಈ ರೋಗದಲ್ಲಿ ಏನು ಡಿಫ್ರೆನ್ಸ್ ಅಂದರೆ ರೋಗಿ ಒಬ್ಬರೇ ಆಗೋಗ್ಬಿಡ್ತಾರೆ, ವೆರಿ ಲೋನ್ಲಿ, ಬೇರೆ ಯಾರು ಬಂದು ಹೋಗೋಕ್ಕಾಗಲ್ಲ. ನರ್ಸು ಡಾಕ್ಟ್ರು ಇಬ್ಬರೇ ಬಂದು ಮುಖಾನ ತೋರಿಸುವಂಥವ್ರು. ಹಾಗಿದ್ದಾಗ ಚಾನ್ಸ್ ಆಫ್ ಇನ್ಫೆಕ್ಷನ್ ಟು ದ ಹೆಲ್ತ್ ಕೇರ್ ವರ್ಕರ್ ಇಸ್ ವೆರಿ ಹೈ. 8 ಗಂಟೆ 10 ಗಂಟೆ ನಾವು ಒಳಗೆ ಕಳಿತೀವಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, ಈಗ ಒಬ್ಬ ಸೋಲ್ಜರು ವಾರಿಗೆ ಹೋಗಿರ್ತಾನೆ, ಅಲ್ಲಿ ಹೋದರೆ ಬುಲೆಟ್ ಒಬ್ಬರಿಗೆ ತಾಗ್ಬೋದು. ಇಲ್ಲಿ ಒಬ್ಬ ಸಿಬ್ಬಂದಿ ನಾವು ಯಾರೋ ಹೋಗಿ ನಮ್ಮ ಪಾಸಿಟಿವ್ ಆದರೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳು ಯಾರಿಗಾದರೂ ಬರ್ಬೋದು. ಹೀಗಾಗಿ ಅತಿ ಕಾಳಜಿ ವಹಿಸಬೇಕಾಗತ್ತೆ. ಸೊ ಕಾನ್ಸ್ಟೆಂಟ್ ಟ್ರೈನಿಂಗ್ ಆಗಿರುತ್ತೆ ಅಪೋಲೋ ಹಾಸ್ಪಿಟಲ್. ಹೇಗೆ ನೀವು ಹಾಕ್ಕೊಳ್ಳೋ ಬಟ್ಟೆ ಹೇಗೆ ಹಾಕ್ಕೋಬೇಕು, ಹೇಗೆ ತೆಗಿಬೇಕು, ಹೇಗೆ ಇನ್ನೊಬ್ಬರ ಜೊತೆ ವರ್ತನೆ ಮಾಡಬೇಕು, ವೆರಿ ಸ್ಟ್ರಕ್ಚರ್ಡ್. ಹೀಗಾಗಿ ಪೇಷಂಟ್ಗಳಿಗೆ ಮತ್ತು ಅವರ ಅಟೆಂಡರ್ಸ್ಗೆ ಅಲ್ಲಿ ಬಂದಾಗ ಸೆಗ್ರಿಗೇಷನ್ನು, 3 ಲೆವೆಲ್ ಆಫ್ ಚೆಕ್ ಬಂದ ಮೇಲೇ ಪೇಷಂಟ್ ಡಾಕ್ಟರ್ ಹತ್ರ ಬರುವಂಥ ಒಂದಿದು. ಅಪ್ಪಿತಪ್ಪಿ ಒಂದು ಪಾಸಿಟಿವ್ ಇರೋ ಪೇಷಂಟು ಒಳಗೆ ಬರುವಂಥ ಸಾಧ್ಯತೆ ಮಿನಿಮೈಸ್ ಮಾಡಿಬಿಟ್ಟಿರ್ತಾರೆ. ಹೀಗಾಗಿ ಇಟ್ ಈಸ್ ಅ ವೆರಿ ಕಾಂಪಿಟೆಂಟ್ ಸಿಸ್ಟಮ್. ಇನ್ನೂ ಒಂದು ಏನು ಅತಿ ಮುಖ್ಯವಾದದ್ದಂದರೆ, ಗವರ್ನಮೆಂಟ್ ಈಸ್ ಕಾನ್ಸ್ಟೆಂಟ್ಲಿ ಲರ್ನಿಂಗ್, ಕಲಿತಾನೇ ಇದ್ದಾರೆ. ಎಲ್ಲಿಂದ ಜಗತ್ತಿನಾದ್ಯಂತ ಏನೇನು ಇನ್ಫಾರ್ಮೇಷನ್ ಬರ್ತಾ ಇದೆಯೋ ಅದನ್ನು ಒಂದು ಕೋವಿಡ್ ಟಾಸ್ಕ್ ಫೋರ್ಸ್ ಅಂತ ಏನು ಗೌರ್ಮೆಂಟ್ ಮಾಡಿದೆ, ಅವರು ವಾರ್ ರೂಮಲ್ಲಿ ಕೂತ್ಕೊಂಡು ಒಂದು ಸ್ಟ್ರಾಟಜಿ ಮಾಡ್ತಾರೆ. ನಂಬರ್ ಆಫ್ ಕೇಸಸ್ ಎಷ್ಟು ಜಾಸ್ತಿ ಆಗ್ತಿದೆ, ಎಷ್ಟು ಕಡಿಮೆ ಆಗ್ತಿದೆ ಅಂದಾಗ ಇಂಥ ಸಮಯದಲ್ಲಿ ಅವ್ರು ಏನು ಪಾಲಿಸಿ ಮಾಡ್ತಾರೆ ಅದನ್ನು ಖಾಸಗಿ ಆಸ್ಪತ್ರೆಯವರು ಅವರ ಶೋಲ್ಡರ್ ಟು ಶೋಲ್ಡರ್ ಅಂದರೆ ಹೆಗಲಿಗೆ ಕೈ ಹಿಡಿದು ನಡೀತಿದ್ದಾರೆ. ಅವರಿಗೆ ಮಾಡುವಂಥದ್ದು ಅವ್ರು ಮಾಡ್ತಾರೆ, ಮಾಡದೇ ಇರೋವಂಥದ್ದನ್ನು ನಾವು ಮಾಡ್ತೀವಿ. ಸಹಭಾಗಿಗಳಾಗಿ ಪ್ರತಿಯೊಬ್ಬರಿಗೂ ವೆದರ್ ಅವರಿಗೆ ಅದನ್ನು ಖರ್ಚು ಕೊಡುವಂಥ ಎಬಿಲಿಟಿ ಇದೆಯೋ ಇಲ್ವೋ, ಪ್ರತಿಯೊಬ್ಬರಿಗೂ ವರ್ಲ್ಡ್ ಕ್ಲಾಸ್ ಹೆಲ್ತ್ ನಾವು ವಿ ಆರ್ ಏಬಲ್ ಟು ಪ್ರೊವೈಡ್. ದಟ್ ಈಸ್ ದಿ ಗಿಫ್ಟ್ ಆಫ್ ಅಪೋಲೋ ಹಾಸ್ಪಿಟಲ್, ಐ ಕ್ಯಾನ್ ಟೆಲ್ ಯು. ಅಂದರೆ ಈ ಹಿಂದೆ ಕಾರ್ಯನಿರ್ವಹಿಸ್ತಾ ಇದ್ದದ ಪರಿಗೂ ಇವಾಗ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದವರೆಗೂ ತುಂಬಾನೇ ಡಿಫ್ರೆನ್ಸಸ್ ಇರುತ್ತೆ. ಯಾವ ರೀತಿ ಚಾಲೆಂಜಸ್ ಇರುತ್ತೆ ಸರ್? ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಅತಿ ಕಾಳಜಿ ವಹಿಸಬೇಕು. ಇದು ಯಾಕಂದರೆ ನೀವು ಅಪ್ಪಿತಪ್ಪಿ ಅವ್ರು ನಿಮ್ಮ ಮುಖದ ಮೇಲೆ ಕೆಮ್ಮಿದ್ರೆ, ಉಸಿರಾಡಿದರೆ ಆ ವೈರಸ್ ದೇಹದಲ್ಲಿ ಎಂಟರ್ ಆಗುತ್ತೆ. ಪ್ಲಸ್ ಅವರು ಕೆಮ್ಮಿರೋ ಜಾಗ ಅಥವಾ ಉಸಿರಾಡಿರೋ ಜಾಗದಲ್ಲಿ ಒಂದೊಂದು ಸತಿ ಮುಖ ಮುಟ್ಕೊಂಡು ಯಾವುದೋ ಡೆಸ್ಕೋ ಡೋರ್ ನಾಬೋ ಎಲ್ಲ ಮುಟ್ಟಿರ್ತಾರೆ. ಆ ವೈರಸ್ ಅಲ್ಲಿ ಹೋಗಿರುತ್ತೆ. ಅದು ಕೆಲವು ಗಂಟೆಯಿಂದ ಹಿಡಿದು 3-4 ದಿವಸದವರೆಗೂ ಅಲ್ಲಿ ಜೀವದಲ್ಲಿ ಇರುವಂಥ ಸಾಧ್ಯತೆ ಇರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಅದನ್ನು ಇನ್ನೊಬ್ಬರು ಮುಟ್ಟಿ ಅವರು ಮುಖ ಒರೆಸ್ಕೊಂಡ್ರು, ಬಾಯಿ ಮುಟ್ಟಿದ್ರು, ಮೂಗು ಮುಟ್ಟಿದ್ರೆ ವೈರಸ್ ಅಲ್ಲಿಗೆ ಟ್ರಾನ್ಸ್ಮಿಟ್ ಆಗುತ್ತೆ. ಹೀಗಾಗ್ಬಿಟ್ಟು ದ ಫಸ್ಟ್ ಥಿಂಗ್ ನಾವು ಏನು ಮಾಡ್ತೀವಿ ಆಸ್ಪತ್ರೆಯಲ್ಲಿ ಅಂದರೆ, ಏನು ಬದಲಾಗಿದೆ ಅಂದರೆ, ಕಾನ್ಸ್ಟೆಂಟ್ಲಿ ನೀವು ನೋಡ್ತಾನೆ ಇರ್ತೀರ, ಒಂದು ವೈರಸ್ ಸಾಯಿಸುವಂಥ ಒಂದು ಕೆಮಿಕಲ್ ಇರುತ್ತೆ. ಅದನ್ನು ಕಾನ್ಸ್ಟೆಂಟ್ಲಿ ಫ್ಲೋರ್ ಮಾಪ್ ಮಾಡ್ತಾನೆ ಇರ್ತಾರೆ. ರೈಲಿಂಗ್ಸ್ ಅಂದರೆ ಮೆಟ್ಲು ಹತ್ತಬೇಕಾದ್ರೆ ಹಿಡ್ಕೊಳ್ಳುವಂಥ ಕಂಬಿಗಳಾಗಲಿ ಸ್ಯಾನಿಟೈಸ್ ಆಗ್ತಾ ಇರುತ್ತೆ ಕಂಪ್ಲೀಟ್. ದಟ್ ಈಸ್ ಒನ್. ಸೆಕೆಂಡ್, ನಾವು ವಿ ಹ್ಯಾವ್ ಸೆಗ್ರಿಗೇಟೆಡ್ ಅವರ್ ವರ್ಕ್ ಫೋರ್ಸ್. ಅಂದರೆ ಫೀವರ್ ಕ್ಲಿನಿಕ್ ಅಂತ ಮಾಡಿರ್ತೀವಿ. ಆ ಪೇಷಂಟ್ಗಳು ಮೇನ್ ಬ್ಲಾಕಲ್ಲಿ ಬರೋದಿಲ್ಲ. ಅವ್ರದ್ದೆಲ್ಲ ಒಂದು ಬೇರೆ ಜಾಗದಲ್ಲೇ ಅವರಿಗೆ ತಪಾಸಣೆ ಆಗಲಿ, ಫಿಸಿಕಲ್ ಟೆಸ್ಟಿಂಗ್ ಆಗಲಿ, ಕೋವಿಡ್ ಟೆಸ್ಟ್ ಆಗಲಿ, ಬೇರೆ ರಕ್ತ ಪರೀಕ್ಷೆಗಳಿಗೆ ಬೇರೆನೇ ಇರುತ್ತೆ. ಒಂದು ವಿಡಿಯೋ ಕನ್ಸಲ್ಟೇಷನ್ನು ಕಾನ್ಸ್ಟೆಂಟಾಗಿ ನಡೀತಾ ಇರುತ್ತೆ. ಮೂರನೇದು ಅತಿ ಮುಖ್ಯವಾದದ್ದು ಏನು ಅಂದರೆ, ನಾವು ಆ್ಯಸ್ ಅ ರೆಸ್ಪಾನ್ಸಿಬಲ್ ಕಾರ್ಪೊರೇಟ್ ಹಾಸ್ಪಿಟಲ್ ಏನಂತ ಹೇಳ್ತೀವಿ ಅಪೋಲೋ ಹಾಸ್ಪಿಟಲ್, ನಾವು ಜಗತ್ತಿನಾದ್ಯಂತ ಫೇಮಸ್ ಆಗಿರೋದು ಯಾಕೆ ಅಂದರೆ ವೆರಿ ಅಡ್ವಾನ್ಸ್ ಥೆರಪೀಸ್. ಈಗ ರೊಬೋಟಿಕ್ ಹಾರ್ಟ್ ಸರ್ಜರಿ ಇರ್ಬೋದು, ವೆರಿ ಅಕ್ಯೂಟ್ ಹಾರ್ಟ್ ಅಟ್ಯಾಕ್, ಭಾಳ ಶಾಕ್ ಆಗಿ BP ಇಲ್ಲ ಏನೂ ಇಲ್ಲ ಅಂದಾಗ ಎಲ್ಲಿ ಕರ್ಕೊಂಡು ಹೋಗಬೇಕು ಅನ್ನೋವಂಥದ್ದು ಅದು. ಮೂರನೇದು ಅಡ್ವಾನ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟ್.
ಆಲ್ ಆಫ್ ದಿಸ್ ಕೆನಾಟ್ ವೇಟ್. ಕೊರೋನಾ ಬಂದಿದೆ ಅಂದ್ಬಿಟ್ಟು ಇದನ್ನೆಲ್ಲ ನಾವು ಸೈಡಿಗೆ ಹಾಕೋಕ್ಕಾಗಲ್ಲ. ಎಮರ್ಜೆನ್ಸಿ ಇದ್ದೇ ಇರುತ್ತೆ. ಅದೇ ಈ ರೋಗಗಳು ದಿನ ಸಾವನ್ನ ಜನನ ಸಾವಿಗೀಡು ಮಾಡ್ತಾ ಇರುತ್ತೆ. ಕೊರೋನಾದಿಂದ ಎಷ್ಟು ಜನ ಸಾಯ್ತಾರೋ ಅದು ಒಂದು ಫ್ರ್ಯಾಕ್ಷನ್ನೂ ಅಲ್ಲ. ಹಾರ್ಟ್ ಅಟ್ಯಾಕಿಂದ ಎಷ್ಟು ಜನ ಸಾಯ್ತಾರೆ, ಈಗ ಕ್ಯಾನ್ಸರಿಂದ ಎಷ್ಟು ಜನ ಸಾಯ್ತಾರೆ, ಆ ಜೀವಗಳನ್ನ ಪ್ಯಾರಾಲಿಸಿಸ್, ಸ್ಟ್ರೋಕ್, ಅಕ್ಯೂಟ್ ಸ್ಟ್ರೋಕ್ ಅಂತ ಬರ್ತಾರೆ. ಆ ಸಮಯಕ್ಕೆ ಅವರಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಮೆನಿ ಲೈಫ್ಸ್ ವಿಲ್ ಬಿ ಲಾಸ್ಟ್ ಜಸ್ಟ್ ಇನ್ ದ ಆಂಗ್ಸೈಟಿ ಆಫ್ ಕೋವಿಡ್ ಅಂದ್ಬಿಟ್ಟು. ಹಾಗಾಗಿ ಇವೆರಡೂ ಸೆಗ್ರಿಗೇಟ್ ಮಾಡಿ ಈ ರೆಗ್ಯುಲರ್ ಹೈ ಎಂಡ್ ಅಂತ ನಾವೇನು ಹೇಳ್ತೀವಿ, ಭಾಳ ಕ್ಲಿಷ್ಟವಾಗಿರುವಂಥ ಮೆಡಿಕಲ್ ಟ್ರೀಟ್ಮೆಂಟ್ನ ಮುಂದೆ ಸಾಗಬೇಕಾಗಿದೆ. ಹೀಗಾಗಿ ನಾವು ವಿ ಹವ್ ಕಂಪಾರ್ಟ್ಮೆಂಟಲೈಸ್ ದ ಹಾಸ್ಪಿಟಲ್. ಒಂದು ಆಸ್ಪತ್ರೆನ ಪೂರ್ತಿ ಕೊಟ್ಬಿಟ್ಟಿದ್ದೀವಿ. ಹಾಗಾಗಿ ಬೇರೆ ಹಾಸ್ಪಿಟ್ಲಲ್ಲಿ ನಾವು ಕೋವಿಡ್ ಪೇಷಂಟ್ ತಗೋಬಾರ್ದು ಅಂತ ಮಾಡಿದ್ವಿ ಮುಂಚೆ. ಬಟ್ ಕೋವಿಡ್ ನಂಬರ್ಸ್ ಜಾಸ್ತಿ ಆಗ್ತಿದ್ದಂಗೆ ಗೌರ್ಮೆಂಟ್ ವಾಂಟೆಡ್ ದಟ್ ನೋ ಎವ್ರಿ ಹಾಸ್ಪಿಟಲ್ ಪ್ಲೀಸ್ ಕಾಂಟ್ರಿಬ್ಯೂಟ್ 50% ಬೆಡ್ಸ್. ದೆನ್ ವಿ ರೇಸ್ ಟು ದ ಒಕೇಶನ್. ಆಯಿತು, ತಾವು ಒಂದು ಪಾಲಿಸಿ ಮಾಡಿದ ಮೇಲೆ ನಾವು ನಿಮ್ಮ ಜೊತೆಗೆ ನಡೀತೀವಿ ಅಂತ ಹೇಳಿ ಇರೋ ಆಸ್ಪತ್ರೆನೇ 50% ಭಾಗ ಮಾಡಿಬಿಟ್ಟು ಅದಕ್ಕೆ ಬೇರೆ ಎಂಟ್ರಿ, ಬೇರೆ ಎಕ್ಸಿಟ್, ಅಷ್ಟು ಮಾಡಿಫಿಕೇಶನ್ ಮಾಡಬೇಕಾಗಿ ಬರುತ್ತೆ. ಸ್ಟಾಫ್ನೂ ಯು ವಿಲ್ ಹ್ಯಾವ್ ಟು ಸೆಗ್ರಿಗೇಟ್. ಆ ಕಡೆಯವ್ರು ಈ ಕಡೆ ಮೀಟ್ ಮಾಡಬಾರ್ದು. ಯಾಕಂದರೆ ಎಷ್ಟೋ ಯಂಗ್ ನರ್ಸಸ್ಸು ಒಂದೇ ಹಾಸ್ಟೆಲಲ್ಲಿ ಇರ್ತಾರೆ. ಈಗ ನಾವು ವಿ ಹ್ಯಾವ್ ಟು ಮೇಕ್ ದೆಮ್ ಇನ್ ಟು ಡಿಫ್ರೆಂಟ್ ಹಾಸ್ಟೆಲ್ಸ್. ಯಾಕಂದರೆ ಅವ್ರು ಯಾರೋ ಕೋವಿಡ್ ಡ್ಯೂಟಿ ಮಾಡಿ ಬಂದವ್ರ ಫ್ರೆಂಡ್ ಬಂದು ನಮ್ಮ ಹಾರ್ಟ್ ಆಪ್ರೇಷನಿಗೆ ಬರಬಾರ್ದು. ಹೀಗಾಗಿ ಬಹಳಷ್ಟು ವಿಧಾನಗಳು ಬದಲಾಗಿದೆ ಕೋವಿಡ್ ಬಂದಾಗಿಂದ. ಆಲ್ ಆಫ್ ಇಟ್ ಈಸ್ ಜನಸೆಂಟ್ರಿಕ್. ಅಂದರೆ ಒಬ್ಬರು ಅಪೋಲೋ ಆಸ್ಪತ್ರೆಯಲ್ಲಿ ಕಾಲಿಟ್ಟರೆ ನಿಮಗೆ ಇಲ್ಲಿ ಯು ಆರ್ ಸೇಫೆಸ್ಟ್. ನಿಮ್ಮ ತರಕಾರಿ ತಗೊಳ್ಳೋದಕ್ಕಿಂತ ಇಲ್ಲಿ ಸೇಫಾಗಿರ್ತೀರಾ. ಯು ವಿಲ್ ನಾಟ್ ಗೆಟ್ ಅನ್ ಇನ್ಫೆಕ್ಷನ್. ಮತ್ತು ತುಂಬ ಜನಕ್ಕೆ ಒಂದು ರೀತಿ ರಾಂಗ್ ಅಸಂಪ್ಷನ್ಸ್ ಇರುತ್ತೆ. ಕೋವಿಡ್ ಬಂದ ತಕ್ಷಣ ಏನೋ ಆಗಿಬಿಡುತ್ತೆ, ಕೆಲವರು ಟೆಸ್ಟೇ ಮಾಡಿಸ್ಕೊಳಕ್ಕೆ ಹೋಗಲ್ಲ ಸಿಂಪ್ಟಮ್ಸ್ ಇದ್ರೂ ಕೂಡ. ಇನ್ನು ತುಂಬ ಜನ ಮನೆಯಲ್ಲೇ ಹೋಮ್ ಐಸೋಲೇಷನ್ ತಗೊಳ್ತಾರೆ. ತುಂಬಾ ಕೆಲವರಿಗೆ ಕಾಂಪ್ಲಿಕೇಶನ್ಸ್ ಇರುತ್ತೆ. BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್, ಏನೋ ಒಂದು ರೀತಿ ಸಮಸ್ಯೆ ಇದ್ದವರಂತೂ ಆಸ್ಪತ್ರೆಗೆ ಹೋಗಬೇಕಾ ಬೇಡವಾ ಅಂತ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಈಗ ಅಪೋಲೋ ಆಸ್ಪತ್ರೆಗೆ ನೀವು ಹೇಳ್ತಾ ಇದ್ರಿ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ, ಯಾವುದೇ ಭಯ ಇಲ್ಲದೆ ಆರಾಮಾಗಿ ಬಂದು ಗುಣಮುಖರಾಗಿ ಹೋಗಿ ಅಂತ ಹೇಳ್ತಿದ್ದೀರಿ. ಸೊ ಮೊದಲಿಗೆ ಕೋವಿಡ್ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ನಿಮ್ಮ ಆಸ್ಪತ್ರೆಗೆ ಬಂದ ತಕ್ಷಣ ಚಿಕಿತ್ಸಾ ವಿಧಾನ ಹೇಗೆ ಪ್ರಾರಂಭ ಆಗುತ್ತೆ? ಫ್ಯಾಂಟಾಸ್ಟಿಕ್. ಫಸ್ಟು ಯಾರು ಹೆದರ್ಕೊಳ್ಳೋದು ಬೇಡ. ಇದು ಬೇರೆ ಇನ್ನೊಂದು ವೈರಸ್ ಥರನೇ. ಮುಂಚೆ ಎಲ್ಲ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಬರ್ತಿತ್ತು, H1N1 ಅಂತ ಬರ್ತಿತ್ತು. ಇದು ಅದು ಒಂಥರ ಇನ್ನೂ ಒಂದು ವೈರಸ್, ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತ ಬರುತ್ತೆ. 100ರಲ್ಲಿ ಒಂದು 80 ಜನಕ್ಕೆ ಆಸ್ಪತ್ರೆ ಕಡೆ ಬರುವಂಥ ಅವಶ್ಯಕತೆಯೂ ಇರಲ್ಲ. ಬರೀ ಒಂದು 10ರಿಂದ 12% ಜನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ. ಅದರಲ್ಲಿ 3% ಜನ ICUಗೆ ಹೋಗ್ತಾರೆ. ಅಷ್ಟು ಜನದಲ್ಲಿ 1ರಿಂದ 1.3%ಕಿಂತ ಕಡಿಮೆ ಜನ ಸಾಯ್ತಾರೆ. ಇದು ಬೇರೆ ಕಾರಣಗಳಿಗೆ ನೋಡಿದ್ರೆ ಇನ್ಫ್ಲೂಯೆನ್ಸಾ ಅವು ಇವು ಇದಕ್ಕಿಂತ ಜಾಸ್ತಿ ಇರುತ್ತೆ ಮಾರ್ಟಾಲಿಟಿ. ಬಟ್ ಈ ವೈರಸ್ದು ಪ್ರಾಬ್ಲಮ್ ಏನಂದರೆ ಭಾಳ ಕಡಿಮೆ ಸಮಯದಲ್ಲಿ ಲಕ್ಷಾನು ಜನಕ್ಕೆ ಇನ್ಫೆಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಅವರೆಲ್ಲರೂ ಆದ್ರೂ ಅಂದರೆ ಆರೋಗ್ಯ ಅವ್ರದ್ದು ಬಿಗಡಾಯಿಸಿದ್ರೆ ಅವ್ರನ್ನ ಬಂದು ಸೇರಿಸುವಂಥ ಆಸ್ಪತ್ರೆಯಲ್ಲಿ ಜಾಗಗಳಿರಲ್ಲ. ಅದು ಒಂದೇ ಪ್ರಾಬ್ಲಮ್. ಹಾಗಾಗಿ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಜನ ಧೈರ್ಯವಾಗಿ ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ಒಂದು ಸಿಂಪ್ಟಮ್ ಶುರು ಆದರೆ ನಾವು ಅಪೋಲೋ ಆಸ್ಪತ್ರೆಯಲ್ಲಿ ಅದಕ್ಕೇನೆ ಅಂತ ಒಂದು ಸೆಪರೇಟ್ ಚೇಂಬರ್ಸ್ ಥರ ಇರುತ್ತೆ. ಫೀವರ್ ಕ್ಲಿನಿಕ್ ಅಂದರೆ ಕೋವಿಡ್ ಸಸ್ಪೆಕ್ಟ್. ಕಾಮನೆಸ್ಟ್ ಸಿಂಪ್ಟಮ್ಸ್ ಫಾರ್ ಕೋವಿಡ್ ಡಿಸೀಸ್ ಈಸ್ ಕೆಮ್ಮು, ಜ್ವರ, ಆಯಾಸ, ಮೈಕೈ ನೋವು, ತಲೆನೋವು. ದಿಸ್ ಇಸ್ ದ ಕಾಮನೆಸ್ಟ್. 90% ಆಫ್ ದ ಸಿಂಪ್ಟಮ್ಸ್ ಇಷ್ಟೇ. ಭಾಳ ಸುಸ್ತಾಗೋದು, ತಲೆನೋವು ಬರೋದು, ಜ್ವರ ಬರೋದು, ಕೆಮ್ಮು, ಉಬ್ಬಸ. ಇದಕ್ಕಂತಲೇ ಒಂದು ಸೆಪರೇಟ್ ಏರಿಯಾ ಮಾಡಿದ್ದೀವಿ. ಈ ಸಿಂಪ್ಟಮ್ಸ್ ಇರೋರಿಗೆ ಅಲ್ಲಿ ನೋಡಿ ಅವರವರಿಗೆ ಒಬ್ರಿಗೂ ಕ್ರಾಸ್ ಇನ್ಫೆಕ್ಟ್ ಆಗ್ದಂಗೆ ಗೈಡ್ ಮಾಡ್ತೀವಿ. ಸೆಕೆಂಡ್, ವಿ ಹ್ಯಾವ್ ಅ ಆನ್ಲೈನ್ 24/7 ಅಪೋಲೋ ವಿಡಿಯೋ ಕನ್ಸಲ್ಟೇಷನ್. ಸೊ ತಾವು ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ತಮ್ಮ ಮೊಬೈಲಿಂದನೇ ಅಪೋಲೋ ಕನ್ಸಲ್ಟೆಂಟ್ ಜೊತೆಗೆ ನೀವು ಕನ್ಸಲ್ಟೇಷನ್ ಮಾಡ್ಬೋದು. ಡಾಕ್ಟ್ರೇ, ನನಗೆ ಈ ಸಿಂಪ್ಟಮ್ಗಳಿದೆ, ಇದೇನು ಕೋವಿಡ್ ಸಿಂಪ್ಟಮಾ, ನಾನು ಬಂದು ಪರೀಕ್ಷೆ ಮಾಡಿಸ್ಕೋಬೇಕಾ ಅಥವಾ ಮನೇಲೇ ಏನಾದರೂ ಮೆಡಿಸಿನ್ ಕೊಡ್ತೀರಾ ಅಂತ. ಸೆಂಟ್ರಲ್ ಗೌರ್ಮೆಂಟ್ ಈ ಫಾರ್ ದ ಫಸ್ಟ್ ಟೈಮ್ ಅಪ್ರೂವ್ಡ್ ಟೆಲಿಮೆಡಿಸಿನ್ ಅಂತ. ಸೊ ಹಾಗಾಗಿ ಯಾರು ಗಾಬರಿ ಪಡುವಂಥ ಅವಶ್ಯಕತೆ. ಅದು ಹೇಗೆ ಅಂದರೆ ನಾವು ಅವ್ರಿಗೊಂದಿಷ್ಟು ಹೇಳಿರ್ತೀವಿ, ನೋಡಿ ನಿಮ್ಮ ಜ್ವರ ಕಡಿಮೆ ಆಗದೆ ಇದ್ರೆ, ಉಬ್ಸ ಜಾಸ್ತಿ ಆದರೆ, ಮೈಕೈ ನೋವು ಭಾಳ ಜಾಸ್ತಿ ಆದರೆ, ಊಟ ತಿನ್ನೋಕ್ಕಾಗದೆ ಲೂಸ್ ಮೋಷನ್ ಆಯಿತು, ಅಂಥದ್ದೇನಾದ್ರು ತೊಂದರೆ ಆದರೆ ತಕ್ಷಣ ಬನ್ನಿ ಆಸ್ಪತ್ರೆಗೆ ಅಂತ. ಅಗೇನ್ ಆಸ್ಪತ್ರೆಯಲ್ಲಿ ಒಂದು ಡೇ ಕೇರ್ ಅಂತ ಇರುತ್ತೆ, ಎಮರ್ಜೆನ್ಸಿ ಅಂತ ಇರುತ್ತೆ, ICU ಇರುತ್ತೆ, ವಾರ್ಡ್ಸ್ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಅವರ್ ಕಂಡೀಷನ್. ಈಗ ಅಪೋಲೋ ಈಸ್ ಆಲ್ಸೋ ರನ್ನಿಂಗ್ ಮೆನಿ ಕೋವಿಡ್ ಕೇರ್ ಸೆಂಟರ್ಸ್ ಅಂತ ಹೇಳ್ತೀವಿ. ಅಂದರೆ ಇದು ಹೋಟೆಲ್ಸು
ಅಂಥವನ್ನೆಲ್ಲ ತಗೊಂಡು ಈ ಪಾಸಿಟಿವ್ ಇರೋರು ಬಟ್ ಸ್ಟೇಬಲ್ ಇರೋರು, ಮನೇಲಿ ಇರೋಕ್ಕಾಗಲ್ಲ, ಅಜ್ಜಿ ತಾತ ಇರ್ತಾರೆ ಅಥವಾ ಭಾಳ ಸಣ್ಣ ಮಕ್ಕಳು ಇರ್ತಾರೆ ಅಥವಾ ವೆರಿ ಕ್ರೌಡೆಡ್ ಏರಿಯಾ, ಅವರಿಂದ ಇನ್ನೊಬ್ರಿಗೆ ಇನ್ಫೆಕ್ಷನ್ ಬರುವಂಥ ಚಾನ್ಸ್ ಜಾಸ್ತಿ, ಅಂಥವ್ರಿಗೆ ನಾವು ಅಲ್ಲಿ ಕೇರ್ ಮಾಡ್ತೀವಿ. ಅಲ್ಲಿ ನಮ್ಮ ಡಾಕ್ಟರ್ ನರ್ಸ್ ಇರ್ತಾರೆ, ಬಟ್ ಅವ್ರಿಗೆ ಯಾವ್ದಾದ್ರು ಕಂಡೀಷನ್ ವರ್ಸ್ ಆದರೆ ಮತ್ತೆ ಆಸ್ಪತ್ರೆಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಮನೇಲಿರೋರು ದೇ ಕ್ಯಾನ್ ಫ್ರೀಲಿ ಆಕ್ಸೆಸ್ ಅಪೋಲೋದು ಒಂದು 24/7 ಡಾಕ್ಟರ್ ಅಂತ ಇರ್ತಾರೆ. ನೀವು ಮನೆಯಿಂದನೇ ಕನ್ಸಲ್ಟೇಷನ್ ಮಾಡಿ ಯು ಕ್ಯಾನ್ ಚೂಸ್ ಫರ್ದರ್ ಟ್ರೀಟ್ಮೆಂಟ್. ಓಕೆ, ಉತ್ತಮ ಆರೋಗ್ಯಕ್ಕಾಗಿ ವೈದ್ಯರ ಸಲಹೆ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹೃದ್ರೋಗ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೋವಿಡ್ ಅಪಾಯಕಾರಿನಾ? ಎಕ್ಸಲೆಂಟ್ ಕ್ವಶನ್. ಈಗ ನಾನು ಹೇಳಿದೆ ನಿಮಗೆ 112% ಜನಕ್ಕೆ ಆಸ್ಪತ್ರೆಗೆ ಬರಬೇಕಾಗತ್ತೆ ಅಂತ. ಅದರಲ್ಲಿ ಈಗ ಜಗತ್ತಿನಾದ್ಯಂತ ನೋಡಿದಾಗ ಯಾರು ಸೀರಿಯಸ್ ಆಗಿರೋದು ಕೋವಿಡ್ ಇನ್ಫೆಕ್ಷನಿಂದ ಅಂದರೆ 33% ಜನಕ್ಕೆ ಹೃದ್ರೋಗ ಇತ್ತು, 30% ಜನಕ್ಕೆ ಡಯಾಬಿಟೀಸ್ ಇತ್ತು, ಇನ್ನೊಂದು 25% ಜನಕ್ಕೆ ಲಂಗ್ ಪ್ರಾಬ್ಲಮ್ಮು ಮತ್ತು ಕಿಡ್ನಿ ಪ್ರಾಬ್ಲಮ್ ಇತ್ತು. ಯೂಶಲಿ ನಾವು ಅಂದ್ಕೊಳ್ತೀವಿ ಸಣ್ಣ ವಯಸ್ಸಲ್ಲಿ ಏನಾಗಲ್ಲ, ನಾನು ಬಂದರೂ ಅಷ್ಟೇ ಬಿಟ್ಟರು ಅಷ್ಟೇ ಅಂತ. ಅವ್ರಿಗಾಗದೇ ಇರ್ಬೋದು, ಅವ್ರ ಮನೇಲಿ ಹೋಗ್ಬಿಟ್ಟು ಮನೇಲಿ ಇರೋರಿಗೆ ರೋಗ ಕೊಟ್ಬಿಡ್ತಾ ಇದ್ದಾರೆ. ಈಗ ನಾವು ದಿನ ಅಡ್ಮಿಟ್ ಆಗಿರೋ ಪೇಷಂಟ್ ಲಿಸ್ಟ್ ನೋಡ್ತಾ ಇದ್ದೀವಿ, ಅವ್ರು ಹೇಳ್ತಾರೆ ಡಾಕ್ಟ್ರೆ ನಾನು ಮನೆ ಬಿಟ್ಟೇ ಹೋಗಿಲ್ಲ ಅಂತ. ಸೊ ಈಗ ರೋಡಲ್ಲಿ ಓಡಾಡಿ ಬರುವಂಥ ಯುವಕರು ಯುವತಿಯರು ಮನೇಲಿರೋ ವಯಸ್ಸಾದವರಿಗೆ ಅಥವಾ ವಲ್ನರಬಲ್ ಅಂತ ಹೇಳ್ತೀವಿ, ಅಂದರೆ ಡಯಾಬಿಟಿಕ್ಸ್ಗೆ, ಲಂಗ್ ಆಸ್ತಮಾ ಇರೋರಿಗೆ, ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ. ಹಾರ್ಟ್ ಪ್ರಾಬ್ಲಮ್ ಈಸ್ ಅಸೋಸಿಯೇಟೆಡ್ ವಿತ್ ಮ್ಯಾಕ್ಸಿಮಮ್ ರಿಸ್ಕ್ ಅಡ್ಮಿಟ್ ಆಗೋದಕ್ಕೆ. ಅಡ್ಮಿಟ್ ಆದಮೇಲೂ ಅವ್ರ ಕಾಂಪ್ಲಿಕೇಶನ್ಸು ಭಾಳ ಜಾಸ್ತಿ ಆಗುತ್ತೆ. ಹಾಗಾಗಿ ಹೃದಯ ರೋಗಿಗಳು, ಡಯಾಬಿಟಿಸ್ ಇರೋರು, ಆಸ್ತಮಾ ಇರೋರು ಮತ್ತು ಕಿಡ್ನಿ ಡಿಸೀಸ್ ಇರೋರು ಭಾಳ ಮುಂಜಾಗ್ರತೆ ವಹಿಸಬೇಕು. ಆದಷ್ಟು ಜನರ ಸಂಪರ್ಕನ ಕಡಿಮೆ ಮಾಡ್ಕೋಬೇಕು. ಏನಾದ್ರು ಸ್ವಲ್ಪ ತೊಂದರೆ ಇದ್ದಾಗಲೇ ಅರ್ಲಿ ಸ್ಟೇಜ್ಗೆ ಬಂದು ಡಾಕ್ಟ್ರಿಗೆ ತೋರಿಸ್ಕೊಂಡು ಹೋಗಿ ಫಾಲೋ ಅಪ್ಪಲ್ಲಿ ಇರೋದು ಒಳ್ಳೆಯದು. ಈಗ ಕೋವಿಡ್-19 ಅಂತ ಏನಾದರೂ ಒಂದು ಪಾಸಿಟಿವ್ ಆದ ನಂತರದಲ್ಲಿ ಈಗ ಹಾಸ್ಪಿಟಲ್ ಬಂದರೆ ಈಗ ನಾನಾ ರೀತಿ ಸಮಸ್ಯೆಗಳಂತೂ ಇದ್ದೇ ಇರುತ್ತೆ. ಕೆಲವ್ರಿಗೆ ಒಂದು ರೀತಿ ಭಯ ಇರುತ್ತೆ, ಬೇರೆ ಏನೋ ಸಮಸ್ಯೆ ಇದೆ, ಈಗ ಕೋವಿಡ್-19ಗೆ 14 ಡೇಸ್ ನಾನು ಹಾಸ್ಪಿಟಲಲ್ಲೇ ಇರಬೇಕು, ಬೇರೆ ಹಾಸ್ಪಿಟ್ಲಿಗೆ ಏನಾದರೂ ಹೋಗಬೇಕಾ ಟೆಸ್ಟ್ಗೆ ಅಥವಾ ಡಾಕ್ಟರ್ನ ವಿಸಿಟ್ ಮಾಡೋಕ್ಕೆ ಅಂತ ಇರುತ್ತೆ. ಈ ಅಪೋಲೋ ಹಾಸ್ಪಿಟಲ್ನಲ್ಲಿ ಎಲ್ಲ ವೈದ್ಯರ ನುರಿತ ತಜ್ಞರು ಇರ್ತಾರಾ ಅಲ್ಲಿ? ಅಬ್ಸಲ್ಯೂಟ್ಲಿ. ನಾವು ಒಂದು 300 ಬೆಡ್ ಆಸ್ಪತ್ರೆ ಇದ್ದರೆ ಅದರಲ್ಲಿ 150 ಜನ ಸ್ಪೆಷಲಿಸ್ಟ್ ಇರ್ತಾರೆ. ಯು ಕ್ಯಾನ್ ಇಮ್ಯಾಜಿನ್, ಅಷ್ಟು ಜನ ಸ್ಪೆಷಲಿಸ್ಟ್ ಇರ್ತಾರೆ. ಒಂದೇ ಛತ್ತಿನ ಕೆಳಗೆ ಯಾವುದೇ ರೋಗ ಬರಲಿ, ಒಬ್ಬ ಕೋವಿಡ್ ಬಂದಿರುವಂಥ ಪೇಷಂಟ್ಗೆ ಭಾಳ ಕಾಂಪ್ಲಿಕೇಶನ್ ಆದರೆ ಕೋವಿಡ್ನಿಂದ ಫಸ್ಟು ಶ್ವಾಸಕೋಶಕ್ಕೆ ತೊಂದರೆ ಆಗ್ತದೆ, ಎರಡನೇದು ಹಾರ್ಟಿಗೆ ತೊಂದರೆ ಆಗ್ತದೆ. ವೈರಸ್ ಡೈರೆಕ್ಟ್ ಹಾರ್ಟಿಗೆ ಡ್ಯಾಮೇಜ್ ಮಾಡ್ಬೋದು ಅಥವಾ ರಕ್ತ ಹೆಪ್ಪುಗಟ್ಟಿಸಿ ಹಾರ್ಟ್ ಅಟ್ಯಾಕ್ ಮಾಡಿಸ್ಬೋದು. ಮೂರನೇದು ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಡಯಾಲಿಸಿಸ್ ಬೇಕಾಗ್ಬೋದು. ನಾಲ್ಕನೇದು ಪ್ಯಾರಾಲಿಸಿಸ್ ಆಗ್ಬೋದು. ಐದನೇದು BP ಭಾಳ ಡೌನ್ ಆಗಿ ಎಕ್ಮೋ ಅಂತೆಲ್ಲ ಹೇಳ್ತೀವಿ. ಈ ಒಂದು ಆಸ್ಪತ್ರೆ ನಮ್ಮದು ಏನು ಸಿಸ್ಟಮ್ ಇದೆ, ವಾಟ್ ಎವರ್ ಕ್ಯಾನ್ ಬಿ ಡನ್, ಜಗತ್ತಿನಲ್ಲಿ ಏನೇನು ಮಾಡ್ಬೋದೋ ಎಲ್ಲ ಇದು ಒಂದೇ ಆಸ್ಪತ್ರೆಯಲ್ಲೇ ಅವೈಲಬಿಲಿಟಿ ಇರುತ್ತೆ. ಹೀಗಾಗಿ ಯಾವುದೇ ಪೇಷಂಟು ನಾನು ಇಲ್ಲಿ ಒಂದು ಕಡೆ ಹೋದರೆ ನನಗೆ ಬೆಸ್ಟ್ ಸರ್ವೈವಲ್ ಉಳಿಯುವಂಥ ಸಾಧ್ಯತೆ ಮ್ಯಾಕ್ಸಿಮಮ್ ಅಂತ ತಿಳ್ಕೊಂಡೇ ಬರ್ತಾರೆ. ಹೀಗಾಗಿ ಪ್ರತಿ ಕಾಂಪ್ಲಿಕೇಶನ್ಗೂ ದೇರ್ ಇಸ್ ಅ ಸ್ಪೆಷಲಿಸ್ಟ್ ಆ್ಯಂಡ್ ಅ ಸೊಲ್ಯೂಷನ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಇದ್ದೇ ಇರುತ್ತೆ. ಸ್ಥೈರ್ಯ ಧೈರ್ಯನ ತುಂಬಬೇಕಾಗತ್ತೆ ಈ ಸಂದರ್ಭದಲ್ಲಿ. ಭಾಳ ನಿಜ. ನೀವು ಹೀಗೆ ಹೇಳ್ತೀರಿ, ನಮ್ಮ ತಂದೆ ತಾಯಿನ 2 ತಿಂಗಳು ನೋಡೋಕ್ಕಾಗಿರಲಿಲ್ಲ. ಯಾಕಂದರೆ 80 ವರ್ಷದವರು ಮನೆಗೆ ಹೋಗಿ ಹೇಗೆ ನೋಡ್ತೀರಿ, ಎಲ್ಲ ಹೋದರೆ ಬೇಸ್ಮೆಂಟಲ್ಲಿ ಕೂತ್ಕೊಂಡು ಅವ್ರ ಜೊತೆ ಅಲ್ಲಿ ಮಾತಾಡಿ ಬರಬೇಕು 1-2 ತಿಂಗಳಾದ್ಮೇಲೂ. ಅದೇ ರೀತಿ ಅವರಿಗೆ ದಿನ ಗಾಬರಿ, ಇಲ್ಲಿ ನಮ್ಮ ಮಕ್ಕಳು ಹೋಗ್ತಿದ್ದಾರೆ, ನಮ್ಮ ಸೊಸೆ ಹೋಗ್ತಾ ಇದ್ದಾರೆ, ನಮ್ಮ ಮೊಮ್ಮಕ್ಕಳು ಹೋಗ್ತಿದ್ದಾರೆ, ದಿನ ಭಯ ಏನಾಗತ್ತೆ ಅಂತ. ಜೊತೆಗೆ ಈ ಕೊರೋನಾ ಅನ್ನೋದು ಇಂಥವರ ದೇಹಕ್ಕೆ ಹೋಗಬೇಕು ಅಂತೇನಿಲ್ಲ, ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಯಾರನ್ನು ಬೇಕಾದ್ರೂ ಬಾಧಿಸ್ಬೋದು. ಬಟ್ ಪ್ರತಿ ಹಂತದಲ್ಲೂ ಕೂಡ ನಿಮಗೆ ಒಂದು ರೀತಿ ಚಾಲೆಂಜಸ್ ಇರುತ್ತೆ. ಪುಟ್ಟ ಮಕ್ಕಳಿಗಾದರೆ ಒಂದು ರೀತಿ ಟ್ರೀಟ್ ಮಾಡಬೇಕಾಗತ್ತೆ, ವಯಸ್ಕರಲ್ಲಿ, ವಯಸ್ಸಾದವರಲ್ಲಿ, ಇನ್ನು ಗರ್ಭಿಣಿಯರಲ್ಲಿ ಅದರೊಂದು ತುಂಬಾ ಡೇಂಜರಸ್ ಅಂತ ಹೇಳಬೇಕು. ಆ ಸಿಚುವೇಶನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ದೀರಿ, ಯಾವ ರೀತಿ ಚಾಲೆಂಜಸ್ ನಿಮಗೆ ಎದುರಾಗುತ್ತೆ ಈ ಕೋವಿಡ್ ಸಿಚುವೇಶನಲ್ಲಿ? ಅಗೇನ್ ಈಗ ಮಕ್ಕಳೇ ಆಗಿರ್ಬೋದು, ಗರ್ಭಿಣಿಯರಾಗಿರ್ಬೋದು ಅಥವಾ ವೃದ್ಧರೇ ಆಗಿರ್ಬೋದು, ನಮ್ಮದು ಭಾಳ ಜಿರಿಯಾಟ್ರಿಕ್ ಪ್ರಾಕ್ಟೀಸ್ ಇರುತ್ತೆ. ಜಿರಿಯಾಟ್ರಿಕ್ಸ್ ಅಂದರೆ 65 ವಯಸ್ಸಿನ ಮೇಲಿರುವಂಥವ್ರಿಗೆ ಜಿರಿಯಾಟ್ರಿಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ನಾವು 65ರಿಂದ ಹಿಡಿದು 95 ವರ್ಷದವರೆಗೂ ಹಾರ್ಟ್ ಅಟ್ಯಾಕ್ಗೆ, ಹಾರ್ಟ್ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಇರ್ತೀವಿ. ಎಲ್ಲರಿಗೂ ಅದರದ್ದೇ ಸ್ಪೆಷಲಿಸ್ಟ್ ಇರ್ತಾರೆ, ಸೆಗ್ರಿಗೇಷನ್ ಆಗುತ್ತೆ, ಅವ್ರವ್ರ ಸ್ಪೆಷಲಿಸ್ಟೇ ಒಂದು ಪ್ರೋಟೋಕಾಲ್ ಇರುತ್ತೆ. ಇಟ್ಸ್ ಎ ಇಂಟರ್ನ್ಯಾಷನಲ್ ಗೈಡ್ಲೈನ್. ಅದು ಕೀಪ್ಸ್ ಚೇಂಜಿಂಗ್. ವಿ ಆರ್ ಆಲ್ ಲರ್ನಿಂಗ್ ಆನ್ ದ ವಾಕ್. ಅಂದರೆ ಈಗ ವಾರ ಹೊಸ್ತು ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಇದು ಹೊಸ ರೋಗ, ಇದು ಮುಂದೆ ಇರಲಿಲ್ಲ. ಬಟ್ ಪ್ರತಿಯೊಬ್ಬರಿಗೂ ಅಪೋಲೋ ಆಸ್ಪತ್ರೆಯಲ್ಲಿ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು.
ಯಾಕಂದರೆ ಅಟ್ ಅಪೋಲೋ ಹಾಸ್ಪಿಟಲ್ ನೀವು ನೋಡಿದ್ರೆ ಒಂದು ದಿವಸದಲ್ಲಿ 24,000 ಜನ ಬಂದು ಹೋಗ್ತಾರೆ ಇನ್ ಇಂಡಿಯಾ. ಅಪೋಲೋ ಹಾಸ್ಪಿಟಲ್ ಈಸ್ ಸಚ್ ಎ ಬಿಗ್ ಆರ್ಗನೈಸೇಷನ್. ಇದು ಕಲೆಕ್ಟಿವ್ ನಾಲೆಜ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟಿದೆ ಅಂದರೆ, ಒಂದು ದಿನದಲ್ಲಿ ನಾವು 40 ಹಾರ್ಟ್ ಸರ್ಜರಿ ಮಾಡ್ತೀವಿ, ಒಂದು 800 ಬೇರೆ ಸರ್ಜರಿಗಳು ಮಾಡ್ತೀವಿ. ಹೀಗಾಗಿ ದ ಕಾಂಪಿಟೆನ್ಸ್ ಲರ್ನಿಂಗ್ ಮೇಲ್ಗಡೆಯಿಂದ ಕೆಳಗಡೆವರೆಗೂ ಒಂದು ಫೋನ್ ಮಾಡಿದರೆ ವಾಟ್ ಈಸ್ ಟು ಬಿ ಡನ್ ಅಂತ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ 10 ಜನ ಇರ್ತಾರೆ. ಸೊ ಹೀಗಾಗ್ಬಿಟ್ಟು ಇಟ್ಸ್ ಅ ವೆರಿ ವೆರಿ ಕೇಪಬಲ್ ಸಿಸ್ಟಮ್. ವಿ ನೀಡ್ ಟು ಅಪ್ ಸ್ಕಿಲ್. ಅಂದರೆ ಈಗ ಗರ್ಭಿಣಿಯರು ಅಂತ ಹೇಳಿದ್ರೆ ಅವರಿಗೆ ಡೆಲಿವರಿ ಆಗೇ ಆಗುತ್ತೆ, ನಾವು ಪೋಸ್ಟ್ಪೋನ್ ಮಾಡೋಕ್ಕಾಗಲ್ಲ. ಆ ಸಮಯದಲ್ಲಿ ಪಾಪ ಭಾಳ ನಾಜೂಕಿದು. ಎಷ್ಟೋ ಸತಿ ಗರ್ಭಿಣಿ ಅಮ್ಮ ತಾಯಿ ಪಾಸಿಟಿವ್ ಇರ್ತಾರೆ, ಡಾಕ್ಟ್ರೆಲ್ಲ ನಾವು PPE ಹಾಕಿ ಎಲ್ಲ ಮಾಡಿ ಡೆಲಿವರಿ ಮಾಡ್ತೀವಿ, ಬಟ್ ಮಗುನ ಕೊಡೋಲ್ಲ ತಾಯಿಗೆ, ಯಾಕಂದರೆ ಮಗುಗೆ ಬಂದುಬಿಟ್ರೆ ಅಂತ. ಒಂದೊಂದು ಸತಿ 2 ವಾರ ಅಂಡರ್ಸ್ಟ್ಯಾಂಡಬಲ್, 14 ದಿವಸ. ದೇರ್ ಆರ್ ಇನ್ಸ್ಟೆನ್ಸಸ್ 8 ವಾರ ತಾಯಿ ಮಗು ಮೀಟ್ ಮಾಡೋಕ್ಕಾಗಿಲ್ಲ. ತಾಯಿಗೆ ರಿಪೀಟೆಡ್ ಪಾಸಿಟಿವ್ ಬರ್ತಾನೆ ಇರುತ್ತೆ. ನಾವು ಇಲ್ಲಿಂದ ಹಾಲು ತೊಗೊಂಡೋಗಿ ಅಲ್ಲಿ ಕೊಡ್ತಾ ಇರ್ತೀವಿ, ಬಟ್ ಫಿಸಿಕಲಿ ಮೀಟ್ ಮಾಡೋಕ್ಕಾಗಲ್ಲ. ಲಾಟ್ ಆಫ್ ಇಮೋಷ್ನಲ್ ಚಾಲೆಂಜಸ್. ಅದು ಎಲ್ಲರೂ PPE ಇರ್ತೀವಿ, ಶೀಲ್ಡ್ಸ್ ಹಾಕ್ಕೊಂಡಿರ್ತೀವಿ, ಯಾರ ಜೊತೆ ಮಾತಾಡ್ತಾ ಇದ್ದೀವಿ ಅನ್ನೋದು ತಿಳಿಯಲ್ಲ. ಸಂಬಂಧಿಕರು ಒಳಗೆ ಬಂದ್ರೂ ಮುಖ ಕಾಣಲ್ಲ. ಹೀಗಾಗಿ ಭಾಳ ಲೋನ್ಲಿನೆಸ್, ಅಂದರೆ ಕನ್ನಡದಲ್ಲಿ ಏನು ಹೇಳ್ತೀರಿ, ಭಾಳ ಒಂಟಿತನ ಪೇಷಂಟ್ಗೆ. ಬಟ್ ಮೋಸ್ಟ್ ಆಫ್ ದ ಗರ್ಭಿಣಿಯರು ಬೇರೆ ಸಮಯದಲ್ಲಿ ಏನು ಟ್ರೀಟ್ಮೆಂಟು ಅದೇ ಟ್ರೀಟ್ಮೆಂಟ್ ಈಗಲೂ ಸಿಗ್ತಿದೆ. ಬಟ್ ಮೊದಲು ದೇರ್ ವಾಸ್ ಲಾಟ್ ಆಫ್ ಕನ್ಫ್ಯೂಷನ್ ಇನ್ ದ ಇನಿಷಿಯಲ್ ಫೇಸ್. ಎಲ್ಲಿಗೆ ಕಳಿಸ್ಬೇಕು, ಬಿಕಾಸ್ ಗೌರ್ಮೆಂಟ್ ಹೇಳಿದರು ಎಲ್ಲ ಪೇಷಂಟ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬರಬೇಕು. ಆಮೇಲೆ ಗೌರ್ಮೆಂಟ್ ಹ್ಯಾಡ್ ಐಡೆಂಟಿಫೈಡ್ ಇಲ್ಲಿಗೆ ಕಳಿಸಿ ಅಂತ. ಯಾಕಂದರೆ ಅವಾಗ ಅಷ್ಟು ಕೇಸಸ್ ಇರ್ತಿರ್ಲಿಲ್ಲ. ಗೌರ್ಮೆಂಟ್ ಹ್ಯಾಡ್ ಡನ್ ಅ ಫ್ಯಾಬ್ಯುಲಸ್ ಜಾಬ್, 1000 ಬೆಡ್ಸ್ ರೆಡಿ ಮಾಡಿದರು. ಬಟ್ ನೌ ವಿ ಆರ್ ಓವರ್ ರನ್, ಅಷ್ಟು ಎಲ್ಲ ಮುಗ್ದೋಗ್ಬಿಟ್ಟಿದೆ. ಹಾಗಾಗಿ ಪ್ರತಿ ಹಾಸ್ಪಿಟ್ಲಲ್ಲೂ ನಾವೀಗ ಮ್ಯಾನೇಜ್ ಮಾಡ್ತಿದ್ದೀವಿ. ಸೊ ಕಡೆಯದಾಗಿ ಈಗ ಕಾರ್ಯಕ್ರಮವನ್ನು ಸಾಕಷ್ಟು ಜನ ವೀಕ್ಷಣೆ ಮಾಡ್ತಿರ್ತಾರೆ. ಸೊ ಅಪೋಲೋ ಆಸ್ಪತ್ರೆಗೆ ಬಂದರೆ ಸಂಪೂರ್ಣವಾಗಿ ನಾವು ಗುಣಮುಖರಾಗಿ ಹೋಗ್ಬೋದು ಅನ್ನೋ ಒಂದು ನಂಬಿಕೆ ಬರ್ತದೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ಕೋವಿಡ್ ಬಗ್ಗೆ ಇರ್ತಕ್ಕಂಥ ನೆಗೆಟಿವ್ ಅಂಶಗಳನ್ನ ಹೊರತುಪಡಿಸಂತೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ. ಯಾವುದೇ ಆಸ್ಪತ್ರೆ ಆಗಲಿ, ಅಪೋಲೋ ಅಂತಲೇ ಅಲ್ಲ, ನಾವು ವಿ ಆರ್ ಅ ಪ್ರೀಮಿಯರ್ ಹಾಸ್ಪಿಟಲ್. ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಪ್ರತಿಯೊಬ್ಬರು ಡಾಕ್ಟ್ರು ಬರುವಂಥ ಒಂದು ರೋಗಿನ ಮನೆಯವ್ರ ಥರನೇ ನೋಡ್ಕೊಳ್ತಾರೆ. ಯಾಕೆ ಅಂದರೆ ನಾವು ಎಜುಕೇಟ್ ಮಾಡಿ ನಾವು ದಿನದ ಎಕ್ಸಿಸ್ಟೆನ್ಸ್ಗೆ ಪರ್ಪಸೇ ಒಬ್ಬ ರೋಗಿನ ಸರಿ ಮಾಡುವಂಥದ್ದು. ದಿಸ್ ಈಸ್ ನಮ್ಮ ಚೇರ್ಮನ್ಸ್ ಐಡಿಯಾಲಜಿ, ಪ್ರತಾಪ್ ರೆಡ್ಡಿಯವ್ರು ಅಂತ. ಹಿ ಸೇಸ್ ದೇ ಆರ್ ಯುವರ್ ಫ್ಯಾಮಿಲಿ, ವಿ ಕಾಲ್ ದೆಮ್ ಅಪೋಲೋ ಫ್ಯಾಮಿಲಿ ಪೇಷಂಟ್ಸ್. ಸೊ ಆ ಪ್ರಕಾರ ಏನು ಅಂದರೆ, ಒಂದು ರೋಗಿಗಳು ಅನ್ನೋದಕ್ಕಿಂತ ಯಾರೇ ಜನರಲ್ಲಿ ಯಾವ ಸಿಂಪ್ಟಮ್ ಬರುತ್ತೆ, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ಸೈನ್ಸ್ನ ಉಪಯೋಗಿಸಿ ಒಬ್ಬ ಮನುಷ್ಯ ಡಾಕ್ಟ್ರ್ ಅನ್ನೋರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಿರ್ತಾರೆ. ಅವ್ರು ಏನು ಮೆಜಿಷಿಯನ್ ಅಲ್ಲ, ಅವರು ಏನು ಹಿಂದೆ ಮುಂದೆ ಮಾಡಿಬಿಟ್ರೆ ಸರಿ ಹೋಗಲ್ಲ. ಯು ಹ್ಯಾವ್ ಟು ಬಿಲೀವ್ ಇನ್ ಸೈನ್ಸ್. ಫೇತು ಇರಬೇಕು, ಸೈನ್ಸು ಇರಬೇಕು. ಫೇತ್ ಇಲ್ದಿರೋ ಸೈನ್ಸು ಒಳ್ಳೆದಕ್ಕೆ ಉಪಯೋಗಕ್ಕೆ ಬರಲ್ಲ, ಕೆಟ್ಟದಕ್ಕೆ ಉಪಯೋಗಿಸ್ತಾರೆ. ಫೇತ್ ಇರೋ ಮನುಷ್ಯನಿಗೆ ಸೈನ್ಸ್ ಇಲ್ಲ ಅಂದರೆ ಆ ಕಮ್ಯುನಿಟಿ ಇನ್ನೂ ಕೆಳಗೆ ಹೋಗ್ಬಿಡುತ್ತೆ. ಸೈನ್ಸ್ ಹ್ಯಾಸ್ ಡ್ರಮ್ಯಾಟಿಕಲಿ ಚೇಂಜ್. ನಾವೀಗ ಹೊಸ ಹೃದಯ ಹಾಕ್ಬೋದು, ಒಂದು ಕಿಡ್ನಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಫೇತ್ ಇರೋರು ಸೈನ್ಸಲ್ಲಿ ಬಿಲೀಫ್ ಇರಬೇಕು. ಬಟ್ ಜನ ಅದನ್ನು ಒಬ್ಬ ಡಾಕ್ಟ್ರದ್ದು ಅಥವಾ ಆಸ್ಪತ್ರೆಯ ರೆಸ್ಪಾನ್ಸಿಬಿಲಿಟಿ ಅನ್ಕೋಬಾರ್ದು. ವಿ ಆರ್ ಶೇರಿಂಗ್ ಸೈನ್ಸ್ ಫಾರ್ ದಟ್ ಪೇಷಂಟ್. ಹಾಗಾಗಿ ಕೂತ್ಕೊಂಡು ಹ್ಯಾವ್ 100% ಟ್ರಸ್ಟ್ ಇನ್ ದ ಪರ್ಸನ್ ದಟ್ ಯು ಟ್ರಸ್ಟ್. ನೀವು ನಿಮಗೆ ಬೇಕಿರೋಂಥ ಆಸ್ಪತ್ರೆಗೆ ಹೋಗಿ ನಿಮಗೆ ಬೇಕಾಗಿರೋಂಥ ಒಬ್ಬ ಡಾಕ್ಟ್ರನ್ನ ಚೂಸ್ ಮಾಡ್ಕೊಳ್ಳಿ. ಒನ್ಸ್ ಯು ಹ್ಯಾವ್ ಚೋಸನ್ ವಿ ಆರ್ ಆಲ್ ಎ ಟೀಮ್. ವಿ ಟೆಲ್ ದೆಮ್ ನಾವು ಒಂದು ಫ್ಯಾಮಿಲಿ ಥರ ಈಗ ಎಲ್ಲರೂ ಸೇರಿ ಕೈ ಸೇರಿ ಹೊಡೆದಾಡಿ ಆ ಪೇಷಂಟ್ನ ಸರಿ ಮಾಡಬೇಕು ಅಂತ. ಐ ಕ್ಯಾನ್ ಗ್ಯಾರಂಟಿ ಯು, ನಮ್ಮ ಆಸ್ಪತ್ರೆಗೆ ಬರುವಂಥ ಪ್ರತಿ ಪೇಷಂಟ್ಗೆ ಒಂದು 10 ಜನ ಡಿಸಿಷನ್ ಮೇಕಿಂಗಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಇಟ್ಸ್ ಕಾಲ್ಡ್ ಅ ಹಾರ್ಟ್ ಟೀಮ್ ಅಪ್ರೋಚ್. ಹಾರ್ಟ್ ಪ್ರಾಬ್ಲಮ್ ಬಂದಾಗ ಏನು ಅಂದರೆ, ಒಂದು ರೋಗಿಯ ಟ್ರೀಟ್ಮೆಂಟಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಡಿಸಿಷನ್ ಮೇಕಿಂಗ್. ಏನು ರೋಗನ ಇದೆ ಅಂತ ಸಸ್ಪೆಕ್ಟ್ ಮಾಡ್ತೀರಾ, ಯಾವ ಟೆಸ್ಟ್ಗಳು ಮಾಡಿ ಅದನ್ನ ಕನ್ಫರ್ಮ್ ಮಾಡ್ತೀರಾ, ಅದಕ್ಕೆ ಯಾವ ಚಿಕಿತ್ಸೆ ಸರಿ ಅನ್ನೋದನ್ನ ಡಿಸೈಡ್ ಮಾಡ್ತೀರಾ ಅನ್ನೋದೇ 80% ಇರೋದು ಗೆದ್ದ ಹಾಗೆ. 20% ಅಷ್ಟೇ ಅಲ್ಲಿ ಒಳಗೆ ಹೋಗಿ ಮಾಡೋದು. ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ ತಮಗೆ. ಥ್ಯಾಂಕ್ ಯು. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತೀರಿ TV9. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಪೋಲೋ ಹಾಸ್ಪಿಟಲ್ಸ್.